Hi everyone, welcome back to Learn Easily channel. The poem After Apple Picking by Robert Frost, 9th standard first language English, Kannada simple summary for you. ರಾಬರ್ಟ್ ಫ್ರೋಸ್ಟ್ ಅವರು ಬರೆದಿರ್ತಕ್ಕಂತಹ ಆಫ್ಟರ್ ಆಪಲ್ ಪಿಕ್ಕಿಂಗ್, ಒಬ್ಬ ಆಪಲ್ ಅನ್ನು ಕೀಳುವಂತಹ ಒಬ್ಬ ಲೇಬರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ರಾಬರ್ಟ್ ಫ್ರೋಸ್ಟ್ ಅವರು ಆ ಆಪಲನ್ನು ಮರದಿಂದ ತೆಗಿತಾ ಅವರು ಎಷ್ಟು ಟಯರ್ಡ್ ಆದಾಗ ಅವರ ಮನಸ್ಸಿನ ಭಾವನೆಗಳನ್ನು ಈ ಒಂದು ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಬರ್ಟ್ ಫ್ರೋಸ್ಟ್ ಅವರು ಈ ಆಪಲ್ ಪಿಕ್ಕಿಂಗ್ ಪೊಯಮ್ ಅನ್ನು ನೋಡಿದಾಗ ಇದು ತುಂಬ ಲೆಂತಿ ಆಗಿರ್ತಕ್ಕಂಥ ಪೊಯಮ್ ಆಗಿದೆ. ಈ ಪೊಯಮ್ನ ಕನ್ನಡ ಸರಳವಾದಂತಹ ಸಮರಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಇಲ್ಲಿ ಮೊದಲಿಗೆ ರಾಬರ್ಟ್ ಫ್ರೋಸ್ಟ್ ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ತಮ್ಮ ಈ ಒಂದು ಆಪಲ್ ಪಿಕ್ಕಿಂಗ್ನಲ್ಲಿ ಅವರು ವರ್ಕ್ ಮಾಡ್ತಾ ಎಷ್ಟು ಬಳಲಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಆ ಒಂದು ಆಪಲ್ ಪಿಕ್ಕಿಂಗ್ ಪ್ರೋಸೆಸ್ನಲ್ಲಿ ಅವರು ಎಷ್ಟು ಟಯರ್ಡ್ ಆದ ನಂತರ ಅವರ ಒಂದು ಆಪಲ್ ಪಿಕ್ಕಿಂಗ್ ಆ ಜಾಬ್ನ ಬಗ್ಗೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಒಂದು 2 ಪಾಯಿಂಟೆಡ್ ಲ್ಯಾಡರ್ ಅಂದರೆ ಒಂದು ಏಣಿಯನ್ನು ಹಾಕಿ ಆಪಲ್ ಮರದ ಮೇಲೆ ಇರ್ತಕ್ಕಂತಹ ಆಪಲ್ಗಳನ್ನು ಕೀಳ್ತಾ ಇದ್ದಾರೆ. ಆದರೆ ಅವರು ಇನ್ನೂ ಸಹ ಆ ಒಂದು ಬ್ಯಾರಲ್ಗಳು ತುಂಬಿಲ್ಲ, ಅಂದರೆ ಆ ಮರದಲ್ಲಿ ಇನ್ನೂ ಸಹ ಆಪಲ್ಗಳು ಉಳಿದಿದೆ. ಆ ಆಪಲ್ಗಳನ್ನು ಅವರು ಕೀಳ್ತಾ ಇದ್ದಾರೆ. ಕೀಳ್ಬೇಕಾದ್ರೆ ಅವರು ತುಂಬ ಬಳಲಿದ್ದಾರೆ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅಲ್ಲಿ ಆ ಮರದಲ್ಲಿ ಇನ್ನೂ ಬಹಳಷ್ಟು ಆಪಲ್ಗಳು ಹಾಗೆ ಉಳಿದಿದೆ, ಇನ್ನೂ ಸಹ ಆಪಲ್ಗಳನ್ನು ತೆಗೆಯಬೇಕಾಗಿದೆ. ಆದರೆ ಅವರ ಒಂದು ಮನಸ್ಸು ಮತ್ತು ದೇಹ ಬಹಳಷ್ಟು ಬಳಲಿದೆ, ಆಪಲ್ಗಳನ್ನು ತೆಗಿತಾ ಬಹಳಷ್ಟು ಟಯರ್ಡ್ ಆಗಿದ್ದಾರೆ. ಸೊ ಆ ಟಯರ್ಡ್ನೆಸ್ಸಿನಿಂದ ಅವರು ಹೇಳ್ತಾ ಇದ್ದಾರೆ, ಇದು ಒಂದು ವಿಂಟರ್ ಸೀಸನ್, ಇದು ಚಳಿಗಾಲ ಆಗಿರೋದ್ರಿಂದ ಆ ಸೆಂಟ್ ಆಫ್ ಆಪಲ್ಸ್ ಎವ್ರಿವೇರ್, ಪ್ರತಿ ಆ ಒಂದು ಪ್ರದೇಶವೆಲ್ಲವೂ ಸಹ ಆಪಲ್ಗಳ ಒಂದು ಸೆಂಟ್ನಿಂದ ತುಂಬೋಗಿದೆ. ಸೊ ಈ ಒಂದು ವಿಂಟರ್ ನೈಟ್ಸ್ನಲ್ಲಿ ಆ ಆಪಲ್ಗಳ ಒಂದು ಸುವಾಸನೆ ಎಲ್ಲ ಕಡೆ ಹರಡಿದೆ. ಈ ಕೆಲಸವನ್ನು ಮಾಡ್ತಾ ಈ ಆಪಲ್ಗಳನ್ನು ನಾನು ಪಿಕ್ ಮಾಡ್ತಾ, ಅಂದರೆ ಆಪಲ್ಗಳನ್ನು ತೆಗಿತಾ ನಾನು ಬಹಳಷ್ಟು ಬಳಲಿದ್ದೇನೆ, ನಾನು ತುಂಬ ಟಯರ್ಡ್ ಆಗಿದ್ದೇನೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಆ ಟಯರ್ಡ್ನೆಸ್ಸಿಂದ ಈಗ ಅವರು ಆಪಲ್ ಪಿಕ್ಕಿಂಗ್ನಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕಾಗಿದೆ. ಆ ನಂತರ ಅವರು ಆ ಒಂದು ಗ್ಲಾಸ್ನ ಮೂಲಕ ಆ ಒಂದು ಸೀನನ್ನು ನೋಡ್ತಾ ಹೇಳ್ತಾ ಇದ್ದಾರೆ, ನಾನು ಈ ಒಂದು ಕೆಲಸವನ್ನು ಕಂಟಿನ್ಯೂ ಮಾಡಬೇಕು, ಆದರೆ ಐ ಆಮ್ ಎಕ್ಸಾಸ್ಟೆಡ್, ತುಂಬ ಬಳಲಿದ್ದೇನೆ. ಸೊ ಈ ಒಂದು ಆಪಲ್ ಪಿಕ್ಕಿಂಗನ್ನು ನಾನೀಗ ಮಾಡಲಾರೆ, ಏಕೆಂದರೆ ನಾನು ಈಗ ಕಂಪ್ಲೀಟ್ಲಿ ಟಯರ್ಡ್ ಆಗಿದ್ದೇನೆ. ಐ ವಾಂಟ್ ಟು ಸ್ಲೀಪ್ ನಾವು, ತುಂಬ ಡ್ರೌಸಿ ಫೀಲ್ ಆಗ್ತಾ ಇದ್ದಾರೆ. ಆ ಏಣಿಯ ಮೇಲೆ ನಿಂತು ಆಪಲ್ಗಳನ್ನು ತೆಗಿಬೇಕಾದ್ರೆ ಅವರು ಟಯರ್ಡ್ ಆಗಿ ಅವರಿಗೆ ನಿದ್ದೆ ಬರ್ತಾ ಇದೆ. ಸೊ ಯು ವಾಂಟ್ ಟು ಗೋ ಟು ಸ್ಲೀಪ್, ನಾನು ನಿದ್ದೆಗೆ ಜಾರಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆದರೆ ಆ ಒಂದು ಆಪಲ್ಗಳನ್ನು ನೋಡ್ತಾ ಇದ್ದಾಗ ಅವರ ನಿದ್ದೆಯಲ್ಲೂ ಸಹ ಆಪಲ್ಗಳೇ ತುಂಬಿದೆ, ಅವರ ಡ್ರೀಮ್ನಲ್ಲೂ ಸಹ ಆಪಲ್ಗಳು ತುಂಬಿದೆ. ಆ ಮರದಲ್ಲಿ ಇನ್ನೂ ಬಹಳಷ್ಟು ಆಪಲ್ಗಳಿದೆ ತೆಗೆಯೋದಕ್ಕೆ, ಅಲ್ಲಿ ರೆಂಬೆಗಳಲ್ಲಿ ಆಪಲ್ಗಳು ಹಾಗೆ ಉಳಿದೋಗಿದ್ದಾವೆ, ಆ ಕಾಂಡದಲ್ಲಿ ಬುಡದಲ್ಲಿ ಮರದಲ್ಲಿ ಬಹಳಷ್ಟು ಆಪಲ್ಗಳು ಹಾಗೆ ಉಳಿದಿದೆ, ಅವುಗಳನ್ನು ನಾನು ಇನ್ನೂ ತೆಗಿಬೇಕಾಗಿದೆ. ಲೋಡ್ಸ್ ಆಫ್ ಆಪಲ್ಸ್ ಕಮಿಂಗ್ ಇನ್ ಟು ದಿ ಸೆಲ್ಲರ್ ಬಿನ್, ಇನ್ನೂ ಬಹಳಷ್ಟು ಆಪಲ್ಗಳನ್ನು ನಾನು ಈಗಾಗಲೇ ತೆಗೆದಿದ್ದೇನೆ, ಸುಮಾರು ಥೌಸಂಡ್ಸಷ್ಟು ಆಪಲ್ಗಳನ್ನು ನಾನು ತೆಗೆದು ಆ ಬಿನ್ನುಗಳನ್ನು ತುಂಬಿದ್ದೇನೆ. ಆದರೆ ಈಗಲೂ ಸಹ ಮರದ ಮೇಲೆ ಇನ್ನೂ ಸಹ ಆಪಲ್ಗಳು ಉಳಿದಿದ್ದಾವೆ, ಅವುಗಳನ್ನು ಸಹ ನಾನು ತೆಗೆಯಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಿ ವಾಸ್ ಓವರ್ ಟಯರ್ಡ್, ಅವರಿಗೆ ಬಹಳಷ್ಟು ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದರಿಂದ ಆ ಒಂದು ಟಯರ್ಡಿಂದ ಸ್ವಲ್ಪ ನಾನು ರೆಸ್ಟನ್ನು ತೆಗಿಬೇಕು. ಅದರ ಜೊತೆಗೆ ಮತ್ತೆ ಈ ಆಪಲ್ಗಳನ್ನು ಹಾರ್ವೆಸ್ಟ್ ಇನ್ನೂ ಬೆಳೆಸಬೇಕು ಅಂತಕ್ಕಂಥ ಆಸೆಯನ್ನು ಸಹ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅವರು ಟಯರ್ಡ್ ಆಗಿದೆ. ಸೊ ಈ ಕೆಲಸವನ್ನು ಮಾಡ್ತಾ ಆ ಒಂದು ಆಪಲ್ ಹಾರ್ವೆಸ್ಟಿಂಗ್ನಲ್ಲಿ ಟಯರ್ಡ್ ಆಗಿರ್ತಕ್ಕಂತಹ ವ್ಯಕ್ತಿ ತನಗೆ ಆಗಿರ್ತಕ್ಕಂತಹ ಟಯರ್ಡ್ನಲ್ಲೂ ಸಹ ಆ ಒಂದು ಆಪಲ್ಗಳನ್ನು ಬೆಳೀತಕ್ಕಂತಹ ಲವ್ ಮತ್ತು ಡಿಸೈರನ್ನು ಹೇಳ್ತಾ ಇದ್ದಾರೆ. ಅವರು ಈ ಒಂದು ಆಪಲ್ಗಳನ್ನು ಎಷ್ಟು ಬೆಳೆದಿದ್ದಾರೆ ಅಂದರೆ ಸಿಂಪ್ಲಿ ಟೂ ಮಚ್, ಬಹಳಷ್ಟು ಆಪಲ್ಗಳನ್ನು ಬೆಳೆದಿದ್ದಾರೆ. ಥೌಸಂಡ್ಸ್ ಆಪಲ್ ಟು ಬಿ ಟಚ್ಡ್ ಆ್ಯಂಡ್ ಚೆರಿಶ್ಡ್, ದ ವ್ಯಾಸ್ಟ್ ನಂಬರ್ ಆ್ಯಸ್ ರೆಂಡರ್ಡ್ ದೆಮ್ ಆಲ್ಮೋಸ್ಟ್ ವರ್ತ್ಲೆಸ್. ಇಲ್ಲಿ ಅವರು ಬಹಳಷ್ಟು ಆಪಲ್ಗಳನ್ನು ಈಗಾಗಲೇ ಹಾರ್ವೆಸ್ಟ್ ಮಾಡಿದ್ದಾರೆ, ಅಂದರೆ ಬೆಳೆಸಿದ್ದಾರೆ, ತೆಗೆದಿದ್ದಾರೆ. ಅದರ ಜೊತೆಗೆ ಇನ್ನೂ ಸಹ ಹೆಚ್ಚು ಆಪಲ್ಗಳನ್ನು
ಅವರು ಬೆಳಿಬೇಕಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಈ ಆಪಲ್ಗಳನ್ನು ಬೆಳೀತಕ್ಕಂಥದ್ದು, ಆಪಲ್ಗಳನ್ನು ಕೀಳೋದ್ರಲ್ಲಿ ಅವರು ತುಂಬ ಟಯರ್ಡ್ ಆಗಿ ಒಂದು ನಿದ್ರೆಯ ಸ್ಟೇಟ್ಗೆ ಜಾರಿಬಿಟ್ಟಿದ್ದಾರೆ. ಈಗ ಅವರಿಗೆ ರೆಸ್ಟ್ ಬೇಕಾಗಿದೆ. ಸೊ ಆ ಆಪಲ್ಗಳನ್ನು ಕೀಳಬೇಕಾದ್ರೆ ಕೆಲವು ಆಪಲ್ಗಳು ಸರಿಯಾಗಿ ಹಿಡಿದು ತಾನು ಹಾಕ್ಬೋದು, ಕೆಲವುಗಳು ಅಲ್ಲಿ ಬಿದ್ದು ಒಡೆದು ಹಾಳಾಗಬಹುದು. ಆದರೂ ಸಹ ಅವೆಲ್ಲವೂ ಸಹ ಒಂದು ಸಿದಾರ್ ಆಪಲ್ ಜ್ಯೂಸನ್ನು ಮಾಡೋದಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕೊನೆಗೆ ಹೇಳ್ತಾ ಇದ್ದಾರೆ, ದ ಫಾಲಿಂಗ್ ಆಪಲ್ಸ್ ಗೋ ಶ್ಯೂರ್ಲಿ ಟು ದಿ ಸಿದಾರ್ ಆಪಲ್ ಹೀಪ್ ಸೊ ಆಫ್ ನೋ ವರ್ತ್. ಅಲ್ಲಿ ಕೆಳಗೆ ಬೀಳ್ತಕ್ಕಂತಹ ಆಪಲ್ಗಳು ಆಪಲ್ನ ಜ್ಯೂಸ್, ಸಿದಾರ್ ಜ್ಯೂಸನ್ನು ಮಾಡೋದಕ್ಕೆ ಹೊರಟೋಗ್ಬಿಡುತ್ತೆ. ಇಟ್ ಹ್ಯಾಸ್ ನೋ ವರ್ತ್, ಆದರೆ ಆಪಲ್ಗಳಿಗೆ ಬೆಲೆ ಇರೋದಿಲ್ಲ. ಸೊ ಆಪಲ್ಗಳನ್ನು ತುಂಬ ಕೇರ್ಫುಲ್ಲಾಗಿ ತೆಗಿಬೇಕಾಗತ್ತೆ. ಐ ಆಮ್ ಓವರ್ ಟಯರ್ಡ್ ನಾವು. ಸೊ ಅದಕ್ಕಾಗಿ ತಾನು ನಿದ್ರೆಗೆ ಹೋಗ್ತಾ ಇದ್ದೇನೆ. ಆ ನಿದ್ರೆಯ ಒಂದು ಡ್ರೀಮ್ನಲ್ಲೂ ಸಹ ಇದೇ ರೀತಿ ಆ ಒಂದು ಆಪಲ್ಗಳ ಒಂದು ಡ್ರೀಮನ್ನು ಕಾಣ್ತಾ ಇದ್ದಾರೆ. ದ ಸ್ಪೀಕರ್ ಕಂಪೇರ್ಸ್ ಇಸ್ ಸ್ಲೀಪ್ ಆಫ್ಟರ್ ಎಕ್ಸಾಷನ್ ಟು ಗೆಟ್ of his long sleep and questions whether it is going to be human sleep or not. ಆದರೆ ರಾಬರ್ಟ್ ಫ್ರಾಸ್ಟ್ ಅವರು ಈ ಪದ್ಯವನ್ನು ನಿದ್ರೆಯಲ್ಲಿ ಆ ಇಮ್ಯಾಜಿನೇಷನಲ್ಲಿ ಹೇಳ್ತಾ ಇದ್ದಾರಾ, ಈ ಒಂದು ಕೆಲಸದಲ್ಲಿ ಹ್ಯೂಮನ್ಗೆ ಸ್ಲೀಪ್ ಆರ್ ನಾಟ್, ಈ ಒಂದು ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ಆಪಲ್ಗಳನ್ನು ಬೆಳೆಯೋದರಲ್ಲಿ ಅವರು ಎಷ್ಟು ಶ್ರಮಿಸ್ತಾ ಇದ್ದಾರೆ, ಎಷ್ಟು ಟಯರ್ಡ್ ಆಗ್ತಾ ಇದ್ದಾರೆ ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅಷ್ಟು ಟಯರ್ಡ್ ಆದರೂ ಅವರ ಒಂದು ಡಿಸೈರ್ ಏನಿದೆ, ಹಾರ್ವೆಸ್ಟಿಂಗ್ ಆಪಲ್ಸ್, ಅದ್ರ ಜೊತೆಗೆ ಪಿಕಿಂಗ್ ಅನ್ ಆಪಲ್ ಆನ್ ಅ ರೈಟ್ ವೇ, ಇಟ್ ಶುಡ್ ನಾಟ್ ಸ್ಪಾಯಿಲ್ಡ್, ಅದನ್ನು ಎಲ್ಲೂ ಸ್ಪಾಯಿಲ್ಡ್ ಮಾಡದೆ ಆ ಆಪಲ್ಗಳನ್ನು ಪಿಕ್ ಮಾಡಿ ಆ ಒಂದು ಬಿನ್ಸನ್ನು ತುಂಬಬೇಕು. ತಾನು ನಿದ್ದೆಗೆ ಹೋದರೂ ಸಹ ಆ ಡ್ರೀಮ್ಸ್ನಲ್ಲಿಯೂ ಸಹ ಆ ಒಂದು ಆಪಲ್ಗಳನ್ನು ತಾನು ಕೀಳ್ತಕ್ಕಂತಹ ಒಂದು ಡ್ರೀಮ್ಗಳೇ ಬರ್ತಾ ಇದೆ ಅಂತ ಹೇಳಿ ತನ್ನ ಒಂದು ಕನಸನ್ನು ಸಹ ಇಲ್ಲಿ ವರ್ಣನೆ ಮಾಡ್ತಾ ರಾಬರ್ಟ್ ಫ್ರಾಸ್ಟ್ ರವರು ಈ ಪದ್ಯವನ್ನು ತಿಳಿಸ್ತಾ ಇದ್ದಾರೆ. ಇದು ಕನ್ನಡದ ಒಂದು ಸರಳ ಸಾರಾಂಶ ಆಫ್ಟರ್ ಪಿಕಿಂಗ್ ಆಪಲ್ ಆರ್ ಆಫ್ಟರ್ ಆಪಲ್ ಪಿಕಿಂಗ್ ಪದ್ಯದ ಒಂದು ಸಿಂಪಲ್ ಸಮರಿ ಆಗಿರುತ್ತೆ. ಹಾಗೂ ಇಂದು ಹೆಚ್ಚಿನ ಮುಂದಿನ ಕನ್ನಡದ ಸಮರಿಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ಫಾಲೋ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.